ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಇಗ್ನೋ ಎಕ್ಸಾಮ್ ಡೇಟ್ ಬಗ್ಗೆ ಬಂದಿರುವ ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಹಲವರು ಎಕ್ಸಾಮ್ ಡೇಟ್ ಯಾವಾಗ ಬರುತ್ತಿದೆ, ಫೈನಲ್ ಡೇಟ್ ರಿಲೀಸ್ ಆಯಿತಾ, ಟೆಂಟೇಟಿವ್ ಡೇಟ್ ಶೀಟ್ನಲ್ಲಿ ಏನು ಚೇಂಜ್ ಆಗಿದೆ ಅಂತ ಕೇಳುತ್ತಿದ್ದರು. ಈಗ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಈಗ ಇಗ್ನೋ ಅಪ್ಡೇಟೆಡ್ ಟೆಂಟೇಟಿವ್ ಡೇಟ್ ಶೀಟ್ ರಿಲೀಸ್ ಮಾಡಿದೆ. ಮೊದಲು ಎಕ್ಸಾಮ್ ಡೇಟ್ಸ್ ಜುಲೈ 16 ತನಕ ಮಾತ್ರ ಕಾಣಿಸುತ್ತಿತ್ತು. ಆದರೆ ಈಗ ಅಪ್ಡೇಟ್ ಆದ ಟೆಂಟೇಟಿವ್ ಡೇಟ್ ಶೀಟ್ನಲ್ಲಿ ಜುಲೈ 21 ತನಕ ಎಕ್ಸಾಮ್ ಡೇಟ್ಸ್ ಎಕ್ಸ್ಟೆಂಡ್ ಆಗಿರುವುದು ಕಾಣಿಸುತ್ತಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಹೊಸ ಡೇಟ್ ಶೀಟ್ ಒಮ್ಮೆ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಟೆಂಟೇಟಿವ್ ಡೇಟ್ ಶೀಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೇನೆ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಡೇಟ್ ಶೀಟ್ ಓಪನ್ ಮಾಡಬಹುದು. ಓಪನ್ ಮಾಡಿದ ನಂತರ ಮೊದಲಿಗೆ ಇನ್ಸ್ಟ್ರಕ್ಷನ್ಸ್ ಸೆಕ್ಷನ್ಸ್ ಅನ್ನು ಕಂಪ್ಲೀಟ್ ಆಗಿ ಓದಿ. ಹಲವರು ಡೈರೆಕ್ಟ್ ಡೇಟ್ ಮಾತ್ರ ನೋಡುತ್ತಾರೆ, ಆದರೆ ಇನ್ಸ್ಟ್ರಕ್ಷನ್ ಓದುವುದು ಕೂಡ ತುಂಬ ಮುಖ್ಯ. ಏಕೆಂದರೆ ಎಕ್ಸಾಮ್ ಟೈಮಿಂಗ್, ರಿಪೋರ್ಟಿಂಗ್ ಟೈಮಿಂಗ್, ಪ್ರಾಕ್ಟಿಕಲ್ ಇನ್ಸ್ಟ್ರಕ್ಷನ್ಸ್, ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಎಲ್ಲವೂ ಅದರಲ್ಲಿ ಮೆನ್ಷನ್ ಮಾಡಿರುತ್ತಾರೆ. ಅದಾದ ನಂತರ ಸರ್ಚ್ ಆಪ್ಷನ್ ಬಳಸಿಕೊಂಡು ನಿಮ್ಮ ಸಬ್ಜೆಕ್ಟ್ ಕೋಡ್ ಅಥವಾ ಕೋರ್ಸ್ ಕೋಡ್ ಸರ್ಚ್ ಮಾಡಿ. ಉದಾಹರಣೆಗೆ ನೀವು BCom, BA, MA, MCom ಅಥವಾ ಬೇರೆ ಯಾವುದೇ ಕೋರ್ಸ್ ಓದುತ್ತಿದ್ದರೆ ನಿಮ್ಮ ಸಬ್ಜೆಕ್ಟ್ ಕೋಡ್ ಟೈಪ್ ಮಾಡಿದರೆ ನಿಮ್ಮ ಎಕ್ಸಾಮ್ ಡೇಟ್ ಡೈರೆಕ್ಟಾಗಿ ಕಾಣಿಸುತ್ತದೆ. ಹೀಗೆ ಚೆಕ್ ಮಾಡಿದರೆ ಕನ್ಫ್ಯೂಷನ್ ಕಡಿಮೆ ಆಗುತ್ತದೆ ಮತ್ತು ಪ್ರಿಪರೇಷನ್ ಪ್ಲ್ಯಾನ್ ಮಾಡಿಕೊಳ್ಳಲು ಈಸಿ ಆಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಈಗ ರಿಲೀಸ್ ಆಗಿರೋದು ಟೆಂಟೇಟಿವ್ ಡೇಟ್ ಶೀಟ್ ಮಾತ್ರ. ಇದು ಫೈನಲ್ ಕನ್ಫರ್ಮ್ಡ್ ಡೇಟ್ ಅಲ್ಲ. ಹಲವರು ಟೆಂಟೇಟಿವ್ ಡೇಟ್ ನೋಡಿದ ತಕ್ಷಣ ಇದೇ ಫೈನಲ್ ಅಂತ ಅಸ್ಯೂಮ್ ಮಾಡುತ್ತಾರೆ. ಆದರೆ ಫೈನಲ್ ಎಕ್ಸಾಮ್ ಡೇಟ್ ಕನ್ಫರ್ಮ್ ಆಗೋದು ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಟಿಕೆಟ್ ರಿಲೀಸ್ ಆದ ನಂತರ ಮಾತ್ರ. ಹಾಲ್ ಟಿಕೆಟ್ನಲ್ಲಿ ಇರುವ ಡೇಟ್ ಮತ್ತು ಟೈಮಿಂಗ್ನೇ ಫೈನಲ್ ಆಗಿರುತ್ತದೆ. ಆದ್ದರಿಂದ ಈಗ ಟೆಂಟೇಟಿವ್ ಡೇಟ್ ಆಧಾರ ಮಾಡಿಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬಹುದು. ಇನ್ನೂ ಟೈಮ್ ಇದೆ ಅಂತ ಯೋಚಿಸಿ ಡಿಲೇ ಮಾಡಬೇಡಿ. ಈಗಿನಿಂದಲೇ ಡೈಲಿ ಸ್ಟಡಿ ಪ್ಲ್ಯಾನ್ ಮಾಡಿಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಅಸೈನ್ಮೆಂಟ್ಸ್, ನೋಟ್ಸ್ ಎಲ್ಲವನ್ನು ರಿವೈಸ್ ಮಾಡಿಕೊಳ್ಳಿ. ಹೆಚ್ಚಿನ ಸ್ಟೂಡೆಂಟ್ಸ್ ಲಾಸ್ಟ್ ಮೊಮೆಂಟ್ನಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಟೆನ್ಷನ್ ತೆಗೆದುಕೊಳ್ಳುತ್ತಾರೆ. ಆದರೆ ಈಗಿನಿಂದಲೇ ಓದಲು ಸ್ಟಾರ್ಟ್ ಮಾಡಿದರೆ ಎಕ್ಸಾಮ್ ಸಮಯದಲ್ಲಿ ಪ್ರೆಷರ್ ಕಡಿಮೆ ಇರುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಓದಿದರೂ ಕೂಡ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಟಿಪ್ಸ್, ಇಂಪಾರ್ಟೆಂಟ್ ಅಪ್ಡೇಟ್ಸ್, ಹಾಲ್ ಟಿಕೆಟ್ ಅಪ್ಡೇಟ್ಸ್, ಅಸೈನ್ಮೆಂಟ್ ಅಪ್ಡೇಟ್ಸ್ ಮತ್ತು ಆನ್ಲೈನ್ ಹೆಲ್ಪ್ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ನಾನು ಶೇರ್ ಮಾಡುತ್ತೇನೆ. ಆದ್ದರಿಂದ ಚಾನೆಲ್ ಫಾಲೋ ಮಾಡಿ ಮತ್ತು ರೆಗ್ಯುಲರ್ ಅಪ್ಡೇಟ್ಸ್ ಮಿಸ್ ಮಾಡಬೇಡಿ. ಓಕೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಹೆಲ್ಪ್ ಏನಾದರೂ ಬೇಕಿದ್ದರೆ ಈ ಕೆಳಗೆ ಕಾಣುವ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.